ಅರ್ಜಿ ವಿಚಾರಣೆ ಮತ್ತೆ ಆರಂಭ ಆಗಿದೆ. 2:30ಕ್ಕೆ ಮುಂದೂಡಲಾಗಿತ್ತು. ಅದಾದ್ಮೇಲೆ ಈಗ ಪ್ರಭುಲಿಂಗ ನಾವದಿಗೆ ತಮ್ಮ ವಾದ ಮಂಡನೆ ಆರಂಭ ಮಾಡಿದ್ದಾರೆ ಪ್ರದೀಪ್ ಪರವಾಗಿ. ದೂರುದಾರ ಪ್ರದೀಪ್ ಪರ ಪ್ರಭುಲಿಂಗ ನಾವದಿಗೆ ವಾದ ಆರಂಭ ಆಗಿದೆ. ಆರಂಭದಲ್ಲೇ ಜಡ್ಜ್ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಜೊತೆಗೆ ಈಗ ಸಿಎಂ ಪಾತ್ರ ಕ್ಯಾಬಿನೆಟ್ ನಿರ್ಣಯದ ಬಗ್ಗೆ ವಾದ ಮಂಡಿಸ್ತೇನೆ ಅಂತ ಹೇಳಿದ್ರು. ಕೆಲ ಸಂದರ್ಭದಲ್ಲಿ ಕ್ಯಾಬಿನೆಟ್ಗೆ ಸಲಹೆ ನೀಡುವಂತ ಅರ್ಹತೆ ಇರೋದಿಲ್ಲ, ಇಂಥ ಒಂದು ಆರೋಪವನ್ನು ಹೊತ್ತಿರಬೇಕಾದ್ರೆ ಕ್ಯಾಬಿನೆಟ್ ರಾಜ್ಯಪಾಲರಿಗೆ ಸಲಹೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಜಡ್ಜ್ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಈ ಕೇಸ್ನಲ್ಲಿ, ಹಾಗೇನೆ ಅದರ ಬಗ್ಗೆ ನೀವು ನಮಗೆ ತಿಳಿಸಬಹುದಾ ಅಂತ. ಅದಕ್ಕೆ ಪ್ರಭುಲಿಂಗ ನಾವದಿಗೆ ಇವರು ಹೇಳಿದ್ದಾರೆ, ಕೆಲ ಸಂದರ್ಭಗಳಲ್ಲಿ ಕ್ಯಾಬಿನೆಟ್ ರಾಜ್ಯಪಾಲರಿಗೆ ಸಲಹೆ ನೀಡುವಂತ ಅರ್ಹತೆಯನ್ನ ಕಳೆದುಕೊಳ್ಳುತ್ತೆ. ಇದನ್ನ ಈಗ ಪ್ರಭುಲಿಂಗ ನಾವದಿಗೆ ತಮ್ಮ ವಾದದಲ್ಲಿ ಹೇಳಿರೋದು. RS ನಾಯಕ್ ಪ್ರಕರಣ ಉಲ್ಲೇಖಿಸಿ ಪ್ರಭುಲಿಂಗ ನಾವದಿಗೆ ಪ್ರದೀಪ್ ಅವರ ಪರ ವಕೀಲರು ಈಗ ವಾದ ಮಂಡಿಸ್ತಾ ಇದ್ದಾರೆ. ಕೆಲವೊಮ್ಮೆ ಕ್ಯಾಬಿನೆಟ್ ಏನಿದೆ ಸಲಹೆಯನ್ನ ಕೊಡುವಂತ ಅರ್ಹತೆಯನ್ನ ಕಳ್ಕೊಳ್ಳುತ್ತೆ. ಮುಖ್ಯಮಂತ್ರಿಗಳ ಪಾತ್ರ ಕ್ಯಾಬಿನೆಟ್ನ ನಿರ್ಣಯದ ಬಗ್ಗೆ ನಾನು ವಾದ ಮಂಡಿಸ್ತೇನೆ ಅಂತ ಆರಂಭದಲ್ಲೇ ಪ್ರಭುಲಿಂಗ ನಾವದಿಗೆ, ಅದಕ್ಕೂ ಮುಂಚೆ ನ್ಯಾಯಾಧೀಶರು ಜಡ್ಜ್ ಇದ್ರು, ಅವರು ಪ್ರಶ್ನೆಯನ್ನ ಕೇಳಿದ್ರು. ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಈ ಒಟ್ಟಾರೆ ವಿಚಾರದಲ್ಲಿ, ಅದನ್ನ ಯಾರಾದರೂ ವಿವರಿಸಬಹುದಾ, ನೀವಾದ್ರೂ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀರಾ, ಸಿದ್ದರಾಮಯ್ಯನವರ ಪಾತ್ರ ಏನು? ಅದಕ್ಕೆ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಹಾಗೇನೆ ಈ ಕ್ಯಾಬಿನೆಟ್ನ ಸಲಹೆ ಬಗ್ಗೆ ಕೂಡ ನಾನು ಮಾತನಾಡೋಕೆ ಬಯಸ್ತೀನಿ ಅಥವಾ ವಿಚಾರಗಳನ್ನು ಮಂಡಿಸೋದಕ್ಕೆ ಬಯಸ್ತೀನಿ ಅಂತ ಹೇಳಿದ್ದಾರೆ. RS ನಾಯಕ್ ಪ್ರಕರಣವನ್ನ ಈಗ ಪ್ರಭುಲಿಂಗ ನಾವದಿಗೆ ಮಂಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಪಾತ್ರ, ಕ್ಯಾಬಿನೆಟ್ ನಿರ್ಣಯ, ಇದರ ಎರಡರ ಬಗ್ಗೆ ಕೂಡ ಈಗ ಪ್ರಸ್ತಾಪ ಆಗ್ತಿದೆ ಈ ಸಂದರ್ಭದಲ್ಲಿ. ಇಲ್ಲಿ ಬಹಳ ಮುಖ್ಯವಾಗಿ ಕ್ಯಾಬಿನೆಟ್ ಸಲಹೆಯನ್ನ ರಾಜ್ಯಪಾಲರು ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ವಾದ ಏನಿದೆ ಅದರ ವಿಚಾರವಾಗಿ ಈಗ ಪ್ರಭುಲಿಂಗ ನಾವದಿಗೆ ಹೇಳ್ತಿದ್ದಾರೆ. ಕೆಲ ಸಂದರ್ಭಗಳಲ್ಲಿ ಕ್ಯಾಬಿನೆಟ್ ರಾಜ್ಯಪಾಲರಿಗೆ ಸಲಹೆಯನ್ನ ಕೊಡುವಂತ ಅರ್ಹತೆಯನ್ನ ಪಡೆದುಕೊಂಡಿರುತ್ತೆ ಅಥವಾ ಒಂದು ಕಳೆದುಕೊಂಡಿರುತ್ತೆ ಅಂತ. ಜೊತೆಗೆ ಯಾವುದೇ ಒಂದು ಸಲಹೆ ಕ್ಯಾಬಿನೆಟ್ ಕಡೆಯಿಂದ ಬಂದರೂ ಕೂಡ ಅದರ ಮೇಲೆ ಮುಖ್ಯಮಂತ್ರಿಗಳ ಪ್ರಭಾವ ಇರುವಂತಹ ವಿಚಾರ. ಅದನ್ನ ಆರಂಭದಿಂದಲೂ ಕೂಡ ಈಗ ಯಾರು ದೂರು ಕೊಟ್ಟಿದ್ದಾರೆ ಅವರ ಪರವಾಗಿ ವಕೀಲರು ಆ ವಿಚಾರವನ್ನು ತಿಳಿಸ್ತಾ ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಪಾತ್ರ ಹಾಗೂ ಕ್ಯಾಬಿನೆಟ್ ನಿರ್ಣಯದ ಬಗ್ಗೆ ಈಗ ಪ್ರಭುಲಿಂಗ ನಾವದಿಗೆ ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. 2:30ಕ್ಕೆ ಆರಂಭ ಆಗಿತ್ತು ವಿಚಾರಣೆ. ಈಗ ಪ್ರಭುಲಿಂಗ ನಾವದಿಗೆ ಪ್ರದೀಪ್ ದೂರುದಾರಿದ್ದಾರೆ, ಅವರ ಪರವಾಗಿ ಇರುವಂತಹ ವಕೀಲರು ಅವರೀಗ ವಾದ ಆರಂಭ ಮಾಡಿದ್ದಾರೆ. RS ನಾಯಕ್ ಪ್ರಕರಣವನ್ನ ಈಗ ಉಲ್ಲೇಖ ಮಾಡಲಾಗ್ತಾರೆ. ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರ ಸಮಂಜಸ ಅಲ್ಲ, ಮೇಲ್ನೋಟಕ್ಕೆ ಪಕ್ಷಪಾತದ ಭಾವನೆ ಬರಲಿದೆ. ದೂರುದಾರ ಪ್ರದೀಪ್ ಪರ ವಕೀಲ ಪ್ರಭುಲಿಂಗ ನಾವದಿಗೆ ಈಗ ವಾದ ಮುಂದುವರಿಸ್ತಾ ತಿಳಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರ ಏನಿದೆ ಅದು ಸಮಂಜಸ ಅಲ್ಲ. ಸಹಜವಾಗಿ ಕ್ಯಾಬಿನೆಟ್ ಯಾರ ಪರವಾಗಿರುತ್ತೆ, ಮುಖ್ಯಮಂತ್ರಿಗಳ ಪರವಾಗಿಯೇ ಅವರು ಸಲಹೆ ಕೊಡೋದು. ಹಾಗಾಗಿ ಮೇಲ್ನೋಟಕ್ಕೆ ಇದು ಪಕ್ಷಪಾತ ರೀತಿಯಾಗಿ, ಅಂದ್ರೆ ಒನ್ ಸೈಡೆಡ್ ಆಗಿ ಬರುತ್ತೆ ಅವರ ಸಲಹೆ. ಹಾಗಾಗಿ ಅದನ್ನ ಪರಿಗಣಿಸಿಯೇ ರಾಜ್ಯಪಾಲರು ಆದೇಶವನ್ನು ಕೊಡಬೇಕು ಅನ್ನೋದು ಏನು ಇಲ್ಲ ಅಂತ ಈಗ ಪ್ರಭುಲಿಂಗ ನಾವದಿಗೆ ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಪಾತ್ರ ನಂಬರ್ 1, ಎರಡನೇದಾಗಿ ಕ್ಯಾಬಿನೆಟ್ನ ನಿರ್ಣಯ ಇತ್ತಲ್ಲ ಅದನ್ನ ಯಾಕೆ ರಾಜ್ಯಪಾಲರು ಗಣನೆಗೆ ತೆಗೆದುಕೊಂಡಿಲ್ಲ ಅಂತ. ಯಾಕಂದ್ರೆ ಕ್ಯಾಬಿನೆಟ್ನಲ್ಲಿ ಮೀಟಿಂಗ್ ಆದಮೇಲೆ ಅವ್ರು ಕೊಟ್ಟಂತ ಸಲಹೆ ಇದು ದುರುದ್ದೇಶ ಪೂರಿತವಾದಂಥ ಒಂದು ಕಂಪ್ಲೇಂಟ್ಗಳು ಬಂದಿರೋದು. ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಡಿ ಅಂತ ಬಹಳ ವಿವರವಾಗಿ ವೈವಿಧ್ಯಮಯವಾಗಿ ಅವರು ಒಂದಷ್ಟು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಅದಾದ ನಂತರ ಅದಕ್ಕೆ ಉತ್ತರವಾಗಿ ರಾಜ್ಯಪಾಲರ ಕಡೆಯಿಂದ ಬಂದಂಥ ಉತ್ತರ ಕೂಡ ಬಹಳ ಕಡಿಮೆ ಇತ್ತು, ಬರೀ 2 ಪೇಜ್ನ ಉತ್ತರ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಿದ್ರು. ಅದಾದ್ಮೇಲೆ ಈಗ ಪ್ರಭುಲಿಂಗ ನಾವದಿಗೆ ಆ ವಿಚಾರವಾಗಿ ಹೇಳಿದ್ದಾರೆ, ಕ್ಯಾಬಿನೆಟ್ ಏನಾದರೂ ಸಲಹೆಯನ್ನು ಕೊಡಬೇಕಾದ್ರೆ ಅವ್ರಿಗೊಂದು ಅರ್ಹತೆ ಇರಬೇಕಾಗುತ್ತೆ. ಆದರೆ ಸಹಜವಾಗಿ ಇಲ್ಲಿ ಕ್ಯಾಬಿನೆಟ್ ಕೊಡುವಂತಹ ಸಲಹೆ ಮುಖ್ಯಮಂತ್ರಿಗಳ ಪರವಾಗೇ ಇರುತ್ತೆ. ಆ ಕಾರಣಕ್ಕೆ ಅದನ್ನ ರಾಜ್ಯಪಾಲರು ತೆಗೆದುಕೊಂಡು ಅದರ ಪ್ರಕಾರ ಅವರು ಒಂದು ಆದೇಶವನ್ನು ಕೊಡಬೇಕು ಅಂತ ಆಗೋದಿಲ್ಲ ಅಂತ ಈಗ ಪ್ರಭುಲಿಂಗ ನಾವದಿಗೆ ಹೇಳ್ತಿದ್ದಾರೆ. ಸಿಎಂ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರ ಸಮಂಜಸವಲ್ಲ, ಅದು ಒನ್ ಸೈಡೆಡ್ ಆದಂತಹ ಒಂದು ನಿರ್ಧಾರ ಅಥವಾ ಸಲಹೆ ಬಂದಿರುತ್ತೆ, ಮೇಲ್ನೋಟಕ್ಕೆ ಪಕ್ಷಪಾತದ ಭಾವನೆ ಬರಲಿದೆ ಅಂತ ಈಗ ವಾದ ಮಂಡಿಸ್ತಾ ಇದ್ದಾರೆ ಪ್ರಭುಲಿಂಗ ನಾವದಿಗೆ. ಸಿಎಂ ಸಿದ್ದರಾಮಯ್ಯ ವಿಚಾರವಾಗಿ ಈಗ ಅರ್ಜಿಯನ್ನು ಸಲ್ಲಿಸಿದ್ರು, ಅದರ ವಿಚಾರಣೆ ನಡೀತಾ ಇದೆ. ಹಾಗೆ ಸುಪ್ರೀಂ ಕೋರ್ಟ್ನ AK ಕ್ರೈಪಾಕ್ ಕೇಸನ್ನು ಉಲ್ಲೇಖಿಸಿ ಈಗ ವಾದ ಮಂಡನೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ಕೇಸ್ ಏನಿದೆ, AK ಕ್ರೈಪಾಕ್ ಅವರ ಒಂದು ಕೇಸ್ ಏನಿದೆ ಮುಖ್ಯಮಂತ್ರಿಗಳ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ನ ನಿರ್ಣಯ, ಇದನ್ನ ಹೇಗೆ ಖಂಡಿತ ಅದನ್ನ ಗವರ್ನರ್ ಅವರು ಪರಿಗಣನೆಗೆ ತೆಗೆದುಕೊಳ್ತಾರೆ. ಆದರೆ ಅದರ ಪ್ರಕಾರನೇ ಅವರು ಆದೇಶವನ್ನು ಕೊಡಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಅವ್ರಿಗೆ ಸ್ವತಂತ್ರವಾಗಿ ಒಂದು ಫ್ರೀಡಮ್ ಇರುತ್ತೆ ಒಬ್ಬ ಗವರ್ನರ್ಗೆ ಅನ್ನೋದನ್ನ.